ನವ ರೈತ ಸಂಘ ತಾಲೂಕಾ ಘಟಕ ಬಸವ ಕಲ್ಯಾಣದ ವತಿಯಿಂದ ಬಸವ ಕಲ್ಯಾಣ ತಾಲೂಕಿನ ಎಲ್ಲಾ ರೈತ ಬಾಂಧವರಿಗೆ ಮನವಿ ಏನು ಅಂದ್ರೆ, ಈಗಾಗಲೇ ಒಂದು ತಾಲೂಕಾ ಮಟ್ಟದಲ್ಲಿ ಒಂದು ನವ ರೈತ ಸಂಘವನ್ನ ಸಂಘಟನೆ ಮಾಡಲಾಗಿದೆ. ಅದರ ಜೊತೆಗೆ ರೈತರ ಪ್ರಗತಿಗಾಗಿ ನಾವು ದುಡ್ಲಿಕ್ಕೆ ಈಗಾಗಲೇ ಪದಾಧಿಕಾರಿಗಳು ನೇಮಕಗೊಂಡಿದ್ದೇವೆ. ನಿಮ್ಮ ಜೊತೆ ನಾವು ಜೊತೆಗೂಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕುತ್ತಾ ಅಂದ್ರೆ ಅಧಿಕಾರಿಗಳ ಜೊತೆ ಏನಾದ್ರು ಚರ್ಚೆ ಮಾಡಿ ಎಲ್ಲಾ ರೈತರದ್ದು ಹೊಲಗೊಳಗೆ ಏನ್ ಕರೆಂಟ್ ಇದೆ, ಬೇರೆ ಬೇರೆ ಸಮಸ್ಯೆಗಳಿವೆ, ಅವೆಲ್ಲವನ್ನ ಒಂದು ವೇದಿಕೆಗೆ ಬಂದು ಚರ್ಚಿಸಿ ಆ ಸಮಸ್ಯೆಗಳನ್ನ ಬಗೆಹರಿಸಿ ರೈತರ ಜೀವನವನ್ನ ಒಂದು ಒಳ್ಳೆ ಉತ್ತಮ ರೀತಿಯಿಂದ ನಡೆಸಿಕೊಂಡು ಹೋಗಪ್ಲೆ ಮಾಡ್ಬೇಕಂತ ನಮ್ದೆಲ್ಲ ಈಗಾಗಲೇ ಅಧಿಕಾರಿಗಳ ಜೊತೆ ಒಂದು ಸುತ್ತು ಮಾತುಕತೆ ಆಗ್ಯಾವ. ಮುಂದೆ ನಮಗೆಲ್ಲ ಅಧಿಕಾರಿಗಳು ಹೇಳ್ಯಾರ, ನಾವು ಎಲ್ಲರೂ ಕೂಡಿ. Horizon English Medium Public School, empowering bright future. Admissions are open. Knowledge Park, the creative school. Admissions are open from LKG to 10th standard. Free uniform for new admission students. ಏನದ ಅಂದ್ರೆ ರೈತರ ಪ್ರಗತಿ ಮಾಡಮ್ಮೆ ಅಂತ ಅಂದಿದ್ದಾರೆ. ಅದರಿಂದ ಈಗಾಗಲೇ ಕೆಲವೊಂದು ಏನು ಗುಲ್ಬರ್ಗ ಜೆಸ್ಕಾಂ ಇದೆ, ಆ ಜೆಸ್ಕಾಂ ನಲ್ಲಿ ಕೆಲವೊಂದು ಸ್ಕೀಮ್ಗಳು ಬಂದವಂತೆ. ಇಬ್ಬರು ಮೂವರು ರೈತರು ಮುಂದೆ ಬಂದ್ರೆ ಕನೆಕ್ಷನ್ಗೋಸ್ಕರ ವೈರು ಮತ್ತು ಕಂಬದ ವ್ಯವಸ್ಥೆ ಮಾಡ್ಕೊಂಡ್ರೆ TC ಅವ್ರ ಕಡೆ ಅದು ಶೀಘ್ರ ಕನೆಕ್ಷನ್ ಅಂತೆ. ಹಿಂಗೆ ಕೆಲವೊಂದು ಯೋಜನೆಗಳಿವೆ. ನೀವು ನಮ್ಮ ಜೊತೆನೂ ಸಂಪರ್ಕ ಮಾಡಿದ್ರೆ ಹಾಗೂ ಅಧಿಕಾರಿಗಳ ಜೊತೆ ಸಂಪರ್ಕ ಮಾಡಿದ್ರೆ ನಿಮ್ಮ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಗ್ತದೆ ಅಂತ ಹೇಳಿ ಈ ವೇದಿಕೆ ಮುಖಾಂತರ ಹೇಳುತ್ತಾ, ಸರ್ಕಾರದಿಂದ ಆದೇಶ ಆಗ್ಯದಂತ ಸಿಂಗಲ್ ಪೇಜ್ ಕೊಡಬೇಕಂತ ಹೇಳಿ. ಈಗ ಅವರು ನಮ್ಮ ತಾಲೂಕಾಧಿಕಾರಿ ಗಣಪತಿ ಸರ್ ಏನಂತ ಇದ್ದಾರೆ ಅಂದ್ರೆ, ನೀವು ಯಾವಾಗ ಕೇಳಿದಾಗೆ ಅದು ನಿಮಗೆ ಸಿಗ್ತದೆ ಅಂತ ಇದ್ದಾರೆ. ಎಲ್ಲಾ ರೈತರು ದಯವಿಟ್ಟು ಸ್ವಲ್ಪ ಪ್ರೆಷರ್ ಮಾಡ್ಬೇಕು, ಎಲ್ಲಾ ಅಧಿಕಾರಿಗಳಿಗೆ, ಎಲ್ಲಾ ನೇತಾಗಳಿಗೆ, ಎಲ್ಲಾ ಏನಂದ್ರೆ ಜನಪ್ರತಿನಿಧಿಗಳ ಜೊತೆ ಸಂಪರ್ಕ ಮಾಡಿ ಒಂದು ಸಿಂಗಲ್ ಪೇಜ್ ಹೊಲಗಳದಾಗ ಬಂದ್ರೆ ನಮಗೇನು ಹಂದಿ ಏನೇನು ಚೇಳು ಯಾವುದೇ ಪ್ರಾಣಿಗಳ ಹೊಳಿ ತಪ್ಪಿಸಬಹುದು. Al-Amin English Medium Primary and High School, Baswa Kalyan. Secure your child's bright future today. Free admissions, limited seats available. Noble Public School, admissions are open. इल्म ही आदमी को इंसान बनाता है. RG Public School, English Medium, admissions are open. ಅದರಿಂದ ನಾವೆಲ್ಲರೂ ಒತ್ತಡ ಹೇರಿ ಆ ಸಿಂಗಲ್ ಪೇಜ್ ಅನ್ನ ತಕೊಂಬರ ಅಂತ ಹೇಳಿ ತಮ್ಮೆಲ್ಲರಲ್ಲಿ ಮತ್ತೊಮ್ಮೆ ರೈತರ ಬಾಂಧವರಲ್ಲಿ ವಿನಂತಿಸುತ್ತೇನೆ. ಅದೇ ರೀತಿ 18 ತಾರೀಕಿಗೆ ಬರ್ತಕ್ಕಂತ 18 ಗುಲ್ಬರ್ಗಾದ ಕನ್ನಡ ಭವನದಲ್ಲಿ ಒಂದು ರೈತರ ಒಂದು ಸಭೆಯನ್ನ ಕರೆದಾರ. ತಾವೆಲ್ಲರೂ ಅದರ ಭಾಗವಹಿಸಿ ನಿಮ್ಮ ಸಮಸ್ಯೆಗಳು ಮತ್ತು ಅಧಿಕಾರಿಗಳು ಎಲ್ಲ ಪದಾಧಿಕಾರಿಗಳು ಸೇರಿ ಆ ವಿಭಾಗೀಯ ಮಟ್ಟದ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳುವಂತ ಹೇಳುತ್ತಾ ತಾವೆಲ್ಲರೂ ಭಾಗವಹಿಸಿದಂತೆ ನಮ್ಮ ನಮಸ್ಕಾರಗಳು. AW साहब के पास आ गए थे कि करंट के बारे में, वो करंट के बारे में 18 तारीख को गुलबर्गा मीटिंग है. आप लोग आए तो भी सब लोग अच्छा है. अगर आप नहीं है तो यहाँ का एक खबरें आपको उद्देश्य में हम बता रहे हैं. हर किसान 4, 5, 6 अगर मिले तो खंबा और वायर पूरा किसान देना. TC गवर्नमेंट तरफ से रिजर्वेशन आ गए, यहाँ पर आ गए. ये मौका बार बार मिलता नहीं. और अब कितने किसान है, पूरे किसान, ये टाइम अच्छा मौका है. अगर ये TC गए तो तुम 1 लाख भी भरे तो तुम्हारे को TC आने वाली नहीं है. अब फिलहाल क्या है, कितने भी हमारे तालुके के किसान है जी, ये हमारा ये विनती करते हैं पूरे किसान आके मिलके आके एप्लीकेशन तारीख यहाँ से देना, केबी को दे के TC सरकार देंगे. और खंबा वायर जो कुछ भी होता है किसान देखो, एक किसको TC की जरूरत है, इमीडिएट उसको एक्शन लेके किसान भाई आना बोल के 2 बात करके आते हैं. और एक बात, 18 तारीख को स्टेट लेवल से एक मीटिंग रखे कन्नड़ा भवन में, वो 11 बजे चालू होने वाले है. सब लोग किसान अगर गुलबर्गा ये सब किसान लोग सब वहाँ पे भी अगर जमा हो गए तो और हमारा प्रेशर अच्छा बढ़ता है, एक यूनियन की ताकत बढ़ती है. और सिंगल फेज के वास्ते वो हम लोग पूरे तारीख में पूरे हमारे अधिकारी लोग जा रहे हैं. हम लोग का हमारे किसानों रैत संघ को तो चुकता में तुम कभी टाइम नहीं निकालते, फिर सब फैसिलिटी तुम्हारे घर तक आना बोलते, तुम भी थोड़ा बहुत मेहनत करना पड़ता है उसमें.